ಇವತ್ತು ನಾನು ವೆಜಿಟೇಬಲ್ಸ್ ಆ್ಯಂಡ್ ಪನ್ನೀರ್ ಡಂಪ್ಲಿಂಗ್ಸ್ ಮಾಡಿದ್ದೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ದಿಸ್ ಈಸ್ ಆಲ್ಸೋ ವೆರಿ ಹೆಲ್ದಿ. ಸೊ ಇದನ್ನು ಮಾಡೋದಕ್ಕೆ ನಾನು ಫಸ್ಟು ತುಪ್ಪದ ಜೊತೆ ಪನ್ನೀರನ್ನ ನೀಟಾಗಿ ಹುರ್ಕೊಂಡೆ. ಆಮೇಲೆ ಬಟರ್ ಹಾಕಿ ನನ್ನ ಫೇವ್ರೆಟ್ ವೆಜೀಸ್ನೆಲ್ಲ ಆ್ಯಡ್ ಮಾಡಿದೆ. ನನಗೆ ಸ್ವಲ್ಪ ಖಾರ ಇಷ್ಟ ಅಂತ ಹಸಿಮೆಣಸಿನ್ಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಜೊತೆಗೆ ಕ್ಯಾರೆಟ್, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೆ. ಬೀನ್ಸು ಮತ್ತು ಬೆಲ್ ಪೆಪ್ಪರ್ಸ್ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಕೋಸು, ಕ್ಯಾಬೇಜ್ ಹಾಕ್ಕೊಂಡೆ. ಅದನ್ನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದೆ ಬಿಕಾಸ್ ದಟ್ ಈಸ್ ಮೈ ಫೇವ್ರೆಟ್. ಜೊತೆಗೆ ಸ್ವಲ್ಪ ವಿನೆಗರ್ ಮತ್ತು ಸೋಯಾ ಸಾಸ್ನೂ ಆ್ಯಡ್ ಮಾಡಿದೆ. ವಿನೆಗರ್ ಆ್ಯಡ್ ಮಾಡಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಆಮೇಲೆ ನಾವು ಹುರಿದಿಟ್ಕೊಂಡಿದ್ದು ಪನ್ನೀರ್ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಉದುರಿಸ್ಕೊಂಡೆ. ಅದನ್ನು ಲಾಸ್ಟಲ್ಲಿ ರೈಸ್ ಪೇಪರ್ಗೆ ಹಾಕಿ ಪ್ಯಾಕ್ ಮಾಡಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ನನಗೆ 2 ಲೇಯರ್ಸ್ ಹಾಕ್ಕೊಂಡಿದ್ದೀನಿ ನಾನು ರೈಸ್ ಪೇಪರ್ನ, ಸ್ವಲ್ಪ ತಿಕ್ಕಾಗಿದ್ದರೂ ಚೆನ್ನಾಗಿರುತ್ತೆ ಅಂತ. ಜೊತೆಗೆ ಆ ಸಾಸ್ನು ನಾನೇ ಪ್ರಿಪೇರ್ ಮಾಡಿರೋದು. ಡಂಪ್ಲಿಂಗ್ಸ್ ಈ ಥರ ಆಗಿದೆ ನೋಡಿ. ಮತ್ತು ಕೊರಿಯನ್ ನೂಡಲ್ಸ್ನ ಕೂಡ ಮಾಡ್ಕೊಂಡಿದ್ದೆ ನೋಡಿ. ಸ್ಟಫಿಂಗ್ ಹೇಗಿದೆ ಅಂತ ತುಂಬ ರುಚಿಯಾಗಿತ್ತು. ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಡೀಟೇಲ್ ರೆಸಿಪಿ ಬೇಕಂದರೆ ನನ್ನ ಕೇಳಿ. ವಿರಾಟಿಗೆ ಮಾಡುವಾಗ ನಾನು ಸಿಂಗಲ್ ಲೇಯರ್ ರೈಸ್ ಪೇಪರ್ ಹಾಕಿದ್ದೆ, ಅವ್ರಿಗೆ ತಿನ್ನಿಷ್ಟ ಅಂತ. ಹೇಗಿದೆ ಹೇಗಿದೆ ಸಖತ್ತಾಗಿದೆಯಾ? ವಿರಾಟಿಗೂ ಇದು ತುಂಬ ಇಷ್ಟ. ಬಟ್ ಅವರು ಇವತ್ತು ರಿವ್ಯೂ ಕೊಡೋದಕ್ಕೆ ರೆಡಿ ಇರಲಿಲ್ಲ ಬಿಕಾಸ್ ಅವರು ಟಾಕ್ಸಿಕ್ ಟ್ರೇಲರ್ ಲಾಂಚ್ ನೋಡೋದ್ರಲ್ಲಿ ಫುಲ್ ಬಿಸಿಯಾಗಿದ್ದರು.